ಹಾಯ್ ಹಲೋ ನಮಸ್ತೆ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಪ್ರಗತಿ ಶೆಟ್ಟಿ. ಮೊನ್ನೆ ಅಷ್ಟೇ ದ್ವಿತೀಯ PUC ಎಕ್ಸಾಮ್ ಆಯಿತು. ಸೊ ಸೆಕೆಂಡ್ PUC ರಿಸಲ್ಟ್ ಯಾವಾಗ ಅನ್ನುವಂತಹ ಕೌತುಕ ಕೇವಲ ಎಕ್ಸಾಮ್ ಬರೆದಿರುವಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ಎಕ್ಸಾಮನ್ನು ಬರೆದಿರುವಂತಹ ವಿದ್ಯಾರ್ಥಿಗಳ ಪೋಷಕರಲ್ಲಿಯೂ ಕೂಡ ಕಾಡ್ತಾ ಇರುವಂಥದ್ದು. ಆ ಪ್ರಶ್ನೆಗೆ ಉತ್ತರವನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ, ಕೇಳಿ. ಸೊ ಫೆಬ್ರವರಿ 28ರಿಂದ ಮಾರ್ಚ್ 17ರವರೆಗೆ ಸೆಕೆಂಡ್ PUC ಎಕ್ಸಾಮ್ ಆಯಿತು. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಸೆಕೆಂಡ್ PUC ಎಕ್ಸಾಮ್ 1, 2, 3 ಬರೆಯೋದಕ್ಕೆ ಅವಕಾಶ ಇದೆ. ಹೇಗೆ SLC ಎಕ್ಸಾಮಲ್ಲೂ ಕೂಡ ಮೂರು ಸಲ ಬರೆಯೋದಕ್ಕೆ ಅವಕಾಶ ಇದೆಯೋ ಅದೇ ಥರ ಸೆಕೆಂಡ್ PUC ಎಕ್ಸಾಮಲ್ಲೂ ಕೂಡ 3 ಸಲ ಬರೆಯೋದಕ್ಕೆ ಅವಕಾಶ ಇದೆ. ಅನುತ್ತೀರ್ಣ ಆಗುವಂತಹ ವಿದ್ಯಾರ್ಥಿಗಳು ಜೊತೆಗೆ ಅಂಕ ಸುಧಾರಣೆ ಮಾಡ್ಕೊಳ್ಬೇಕು ಅಂತ ಅಂದುಕೊಳ್ಳುವಂತಹ ವಿದ್ಯಾರ್ಥಿಗಳಿಗೆ ಈ ಸುವರ್ಣ ಅವಕಾಶ ಇದೆ. ಅವರ ರಿಸಲ್ಟನ್ನು ಅವರು ಜಾಸ್ತಿ ಮಾಡ್ಕೊಳ್ಬೋದು. ಸೊ ಅದರ ಪ್ರಯುಕ್ತ ಮೊದಲನೇ ಎಕ್ಸಾಮ್ ಅಂದರೆ ದ್ವಿತೀಯ PUCಯ ಫಸ್ಟ್ ಎಕ್ಸಾಮ್ ಮೊನ್ನೆಷ್ಟೇ ಮುಗೀತು. ಫೆಬ್ರವರಿ 28ರಿಂದ ಮಾರ್ಚ್ 17ರವರೆಗೆ ಈ ಎಕ್ಸಾಮ್ ನಡೀತು. ಎಕ್ಸಾಮ್ ಮುಗಿದ ಮೇಲೆ ಮಾರ್ಕ್ಸ್ ಯಾರಿಗೆ ಜಾಸ್ತಿ ಬರಿದೆ, ರಿಸಲ್ಟ್ ಯಾವಾಗ ಬರುತ್ತೆ, ಈ ಎಲ್ಲ ಕೌತುಕ, ಜೊತೆಗೆ ರಾಜ್ಯಕ್ಕೆ ಮೊದಲು ಯಾರು ಬರ್ತಾರೆ, ಈ ಎಲ್ಲ ಕೌತುಕ ಎಲ್ಲರಲ್ಲೂ ಕೂಡ ಮನೆ ಮಾಡಿರುತ್ತೆ. ಸೊ ನ್ಯೂಸ್ 18ಗೆ ಲಭ್ಯ ಆಗಿರುವಂತಹ ಇನ್ಫಾರ್ಮೇಷನ್ ಪ್ರಕಾರ ಈ ಸಲ ಏಪ್ರಿಲ್ 7ಕ್ಕೆ ರಿಸಲ್ಟ್ ಅನೌನ್ಸ್ ಮಾಡುವಂತಹ ಸಾಧ್ಯತೆ ಇದೆ. ತಾತ್ಕಾಲಿಕ ರಿಸಲ್ಟ್ ಅಂತ ಕೂಡ ಅದನ್ನು ಪರಿಗಣನೆ ಮಾಡಲಾಗುತ್ತೆ. ಅಂದರೆ ಸದ್ಯ ಅಬ್ಬರದಿ ಈಗ ಮೌಲ್ಯಮಾಪನ ಕಾರ್ಯ ಕೂಡ ಶುರುವಾಗಿದೆ. ಸೊ ಹಾಗಾಗಿ ಏಪ್ರಿಲ್ 7ಕ್ಕೆ ರಿಸಲ್ಟ್ ಬರುತ್ತೆ ಅನ್ನುವಂತಹ ಇನ್ಫಾರ್ಮೇಷನ್ ಇದೆ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದಷ್ಟು ಗೊಂದಲಗಳಿತ್ತು. ಯಾವಾಗ ಜಿಲ್ಲಾ ಪಂಚಾಯತ್ CEO ವ್ಯಾಪ್ತಿಗೆ DDPU ಅಧಿಕಾರವನ್ನು, ಒಂದಷ್ಟು ಅಧಿಕಾರಗಳನ್ನು ಶಿಕ್ಷಣ ಇಲಾಖೆ ಕೊಡೋದಕ್ಕೆ ತೀರ್ಮಾನ ಮಾಡುತ್ತೆ. ಆ ಸಂದರ್ಭದಲ್ಲಿ ಉಪನ್ಯಾಸಕರ ಸಂಘ ಎಲ್ಲ ರೊಚ್ಚಿಗೇಳುತ್ತೆ. ನಾವು ಈ ಸಲ ಮೌಲ್ಯಮಾಪನವನ್ನು ಮಾಡಲ್ಲ, ಮೌಲ್ಯಮಾಪನವನ್ನು ಬಹಿಷ್ಕಾರ ಮಾಡ್ತೀವಿ ಅಂತೆಲ್ಲ ವಾರ್ನಿಂಗ್ ಕೊಡ್ತಾರೆ. ಅದಾದ ಮೇಲೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಕೂಡ ಅವರುಗಳ ಜೊತೆ ಒಂದು ಸಭೆ ಮಾಡ್ತಾರೆ. ಈಗ ಸದ್ಯ ಜಿಲ್ಲಾ ಪಂಚಾಯತ್ನ CEOಗಳಿಗೆ ಅಂದರೆ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ಕೊಟ್ಟಿರುವಂತಹ ಜವಾಬ್ದಾರಿ ಏನು, DDPUಗಳಿಗೆ ಇರುವಂತಹ ಜವಾಬ್ದಾರಿ ಏನು, DDPU ವ್ಯಾಪ್ತಿಯಲ್ಲಿ ಇರುವಂತಹ ಜವಾಬ್ದಾರಿ ಹೇಗೆ ಹಂಚಿಕೆ ಆಗುತ್ತೆ, ಅದರಲ್ಲಿ ಯಾವುದೇ ರೀತಿಯಾಗಿ ಜಿಲ್ಲಾ ಪಂಚಾಯತ್ ಹಸ್ತಕ್ಷೇಪ ಆಗೋದಿಲ್ಲ ಅನ್ನುವಂತಹ ವಿಚಾರವನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟ ಮೇಲೆ ಅವರು ಅವ್ರ ಮನವೊಲಿಕೆ ಆದಂತಹ ಮೇಲೆ ಅವರಿಗೆ ಎಕ್ಸಾಮ್ನ ವ್ಯಾಲ್ಯೂಷನನ್ನು ಮಾಡ್ತಾ ಇರುವಂಥದ್ದು, ಆನ್ಸರ್ ಶೀಟ್ ವ್ಯಾಲ್ಯೂಷನನ್ನು ಮಾಡ್ತಾ ಇರುವಂಥದ್ದು. ಸೊ ಈ ಪ್ರಯುಕ್ತ ಈಗಾಗಲೇ ಮೌಲ್ಯಮಾಪನ ಕಾರ್ಯ ಕೂಡ ಶುರುವಾಗಿದೆ. ಸೊ ಮಾರ್ಚ್ 17ಕ್ಕೆ ಎಕ್ಸಾಮ್ ಮುಕ್ತಾಯ ಆಗುತ್ತೆ. ಅದಾದ ಬೆನ್ನಲ್ಲೇ ಮೌಲ್ಯಮಾಪನಕ್ಕೂ ಮುಂಚೆ ಒಂದಷ್ಟು ತಯಾರಿ ಮಾಡ್ಕೊಳ್ಬೇಕಾಗುತ್ತೆ, ಪ್ರೀ ವ್ಯಾಲ್ಯೂಯೇಷನ್ ಅದೆಲ್ಲವನ್ನು ಕೂಡ ಮಾಡ್ಕೊಳ್ತಾ ಇರುವಂಥದ್ದು. ಮಾರ್ಚ್ 22ರಿಂದ ಅಧಿಕೃತವಾಗಿ ಮೌಲ್ಯಮಾಪನ, ವಿದ್ಯಾರ್ಥಿಗಳ ಆನ್ಸರ್ ಶೀಟ್ನ ಅಧಿಕೃತ ಮೌಲ್ಯಮಾಪನ ಆಗ್ತಾ ಹೋಗುತ್ತೆ. ದಿನಕ್ಕೆ ಇಂತಿಷ್ಟು ಪೇಪರ್ಗಳು ಮಾತ್ರ ಅಂತ ಒಬ್ಬೊಬ್ಬ ವ್ಯಾಲ್ಯೂಟರ್ಗೂ ಕೂಡ ಇರುತ್ತೆ. ಅದೇ ನಿಯಮಾನುಸಾರವಾಗಿ ಪ್ರತಿಯೊಬ್ಬರು ಕೂಡ ಮೌಲ್ಯಮಾಪನವನ್ನು ಮಾಡ್ತಾ ಹೋಗ್ತಾರೆ. ಸೊ ಎಲ್ಲ ಅಂದುಕೊಂಡಂತೆ ಆದರೆ ನಿಗದಿಪಡಿಸಿದ ಹಾಗೆ ಏಪ್ರಿಲ್ 7ಕ್ಕೆ ದ್ವಿತೀಯ PUCಯ ಫಲಿತಾಂಶ ಬರುತ್ತೆ ಅನ್ನುವಂತಹ ಇನ್ಫಾರ್ಮೇಷನ್ ಇರುವಂಥದ್ದು. ಸೊ ಅಗೈನ್ ಅಲ್ಲಿ ಎಲ್ಲ ಅಂದುಕೊಂಡಂತೆ ಆದರೆ ಎಲ್ಲರೂ ಕೂಡ ಅವರವ್ರ ಟಾರ್ಗೆಟನ್ನು ಮುಗಿಸಿದ್ರೆ ಯಾವುದೇ ರೀತಿಯಾದಂತಹ ತಾಂತ್ರಿಕ ಸಮಸ್ಯೆಗಳು ಕೂಡ ಆಗದೇ ಇದ್ದ ಪಕ್ಷದಲ್ಲಿ ಏಪ್ರಿಲ್ 7ಕ್ಕೆ ರಿಸಲ್ಟ್ ಬರುವಂತಹ ಸಾಧ್ಯತೆ ಇರುತ್ತೆ. ಸೊ ಆ ರಿಸಲ್ಟಲ್ಲಿ ಯಾರ್ಯಾರು ಅನುತ್ತೀರ್ಣ ಆಗ್ತಾರೆ ಅವ್ರು ಯಾರು ಕೂಡ ಬೇಜಾರು ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಅನುತ್ತೀರ್ಣ ಆಗುವಂತಹ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಇರುತ್ತೆ. ಅಂದರೆ ದ್ವಿತೀಯ PUC 2ನೇ ಪರೀಕ್ಷೆ ಇರುತ್ತೆ, ಜೊತೆಗೆ ದ್ವಿತೀಯ PUCಯ 3ನೇ ಪರೀಕ್ಷೆ ಕೂಡ ಅವರು ಬರೆಯೋದಕ್ಕೆ ಅವಕಾಶ ಇದೆ. ಯಾರು ಅಂಕ ಸುಧಾರಣೆಯನ್ನು ಮಾಡ್ಕೊಳ್ಬೇಕು ಅವ್ರಿಗೂ ಕೂಡ 2 ಅವಕಾಶ ಇರುತ್ತೆ. ಸೊ ಈ ಸಲ ಶಿಕ್ಷಣ ಇಲಾಖೆ ಒಂದು ತೀರ್ಮಾನವನ್ನು ಮಾಡಿದೆ. ಯಾರು ಅನುತ್ತೀರ್ಣ ಆಗ್ತಾರೆ ಅಂತಹ ವಿದ್ಯಾರ್ಥಿಗಳು ದ್ವಿತೀಯ PUCಯ ಸೆಕೆಂಡ್ ಎಕ್ಸಾಮ್ ಅನ್ನು ಬರೆದ್ರೆ ಅಂತಹ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಫೀಸ್ ಇರೋದಿಲ್ಲ. ಆದರೆ ಅಂಕ ಸುಧಾರಣೆ ಅಂದರೆ ನನಗೆ ಒಂದು ಸಬ್ಜೆಕ್ಟಲ್ಲಿ 60 ಬಂದಿರುತ್ತೆ, ಮ್ಯಾಥ್ಸಲ್ಲಿ ಮಾತ್ರ ನನಗೆ 60 ಬೇಡ, ನನಗೊಂದು 90 ಬೇಕು, 80 ಬೇಕು ಅಂತ ಅನಿಸಿರುತ್ತೆ. ಸೊ ಅಂತಹ ವಿದ್ಯಾರ್ಥಿಗಳಿಗೆ 2ನೇ ಸಲ ಅವರ ಎಕ್ಸಾಮನ್ನು ಬರಿತೀನಿ, ಮಾರ್ಕ್ಸನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅಂತ ಅನಿಸಿದ್ರೆ ಆ ವಿದ್ಯಾರ್ಥಿಗಳು ಶುಲ್ಕವನ್ನು ಕಟ್ಟಬೇಕು ಅನ್ನುವಂತಹ ನಿಯಮ ಮಾಡಿದ್ದಾರೆ. ಕಳೆದ ಸಲ 2ನೇ ಎಕ್ಸಾಮ್ 3ನೇ ಎಕ್ಸಾಮ್ ಯಾರ್ಯಾರು ಬರೆದಿದ್ರು ಅವರೆಲ್ಲರಿಗೂ ಕೂಡ ಫ್ರೀ ಇತ್ತು. ಬಟ್ ಈ ಸಲ ಹಾಗಾಗಲ್ಲ. ಯಾರು ಅನುತ್ತೀರ್ಣ ಆಗ್ತಾರೆ ಅಂತಹ ಮಕ್ಕಳಿಗೆ ಮಾತ್ರ ಫ್ರೀ ಇರುತ್ತೆ. ಅಂಕ ಸುಧಾರಣೆ ಮಾಡಿಕೊಳ್ಳುವಂತಹ ಮಕ್ಕಳಿಗೆ ಶಿಕ್ಷಣ ಇಲಾಖೆ ನಿಗದಿಪಡಿಸಿರುವಂತಹ ಶುಲ್ಕ ಏನಿದೆ ಅದನ್ನು ಅವರು ಪೇ ಮಾಡಿ ಎಕ್ಸಾಮನ್ನು ಬರಿಬೇಕು. ಸೊ ಈಗ ಸದ್ಯ SLC ಎಕ್ಸಾಮ್ ನಡೀತಾ ಇದೆ. ಸೊ ಸೆಕೆಂಡ್ PUC ಎಕ್ಸಾಮ್ ಕೂಡ ನಡೆದು ಹೋಗಿದೆ. ಇದರಲ್ಲಿ ಎಷ್ಟು ಜನ ಈ ಸಲ ಉತ್ತೀರ್ಣ ಆಗ್ತಾರೆ ಅನ್ನುವಂತಹದ್ದನ್ನು ಕೂಡ ಕಾದು ನೋಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.